ಫ್ರೆಶ್ ಮಾವಿನಕಾಯಿನಿಂದ ತಯಾರಿಸಿರುವಂಥ ಈ ಮಸಾಲಾ ಕ್ಯಾಂಡಿ ನೋಡಿದ್ರನ ಬಾಯಾಗ ನೀರು ಬರ್ತೈತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಮಸಾಲಾ ಕ್ಯಾಂಡಿ ಒಂದ್ಸತಿ ತಯಾರಿಸಿ ವರ್ಷಾನ್ಗಟ್ಲೆ ತಿನ್ಬಹುದು. ತಿನ್ನಕ ಮಸ್ತ್ ರುಚಿ ಇರ್ತೈತಿ, ತಯಾರಿಸೋದನ್ನು ಅಷ್ಟೇ ಈಸಿ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಮಾವಿನಕಾಯಿ ಮಸಾಲಾ ಕ್ಯಾಂಡಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಪರ್ಫೆಕ್ಟ್ ಅಳತಿ ಮತ್ತು ಸಿಂಪಲ್ ಮೆಥಡ್ನಾಗ ತಿಳಿಸ್ತೇನೆ. ಅದರಿಂದ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ರಿ. ಮಾವಿನಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಾಗ ನೆನೆಸಿ ಇಡೋದ್ರಿಂದ ಇವು ಜೀರ್ಣ ಆಗಾಕ ಸುಲಭ ಆಕತಿ. ಈಗ ಇವನ್ನ ನಾವು ಕುದಿಸ್ಬೇಕು. ಕುದಿಸೋಕ್ಕಿಂತ ಮುಂಚೆ ಇದ್ರ ತೆಗೆದು ಇವನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಹಿಂಗೆ ಇವನ್ನ ಒಂದೆರಡು ಕಡೆ ಕಟ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಮಾವಿನಕಾಯಿ ಜಲ್ದಿ ಕುದಿತವು ಮತ್ತು ಇವು ಕುದ ನಂತರ ಸಿಪ್ಪಿ ತೆಗ್ಯಾಕೂ ಈಸಿ ಆಕತಿ. ಇದೇ ರೀತಿ ಉಳ್ದಿದ್ದ ಮಾವಿನಕಾಯಿನೂ ತೆಗೆದು ಒಂದೆರಡು ಕಡೆ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಈ 3 ಮಾವಿನಕಾಯಿ ಕಟ್ ಮಾಡೀನಿ. ಈಗ ಇವನ್ನ ಕುದಿಸ್ಬೇಕು. ಇವನ್ನ ನೀವು ದಬ್ರ್ಯಾಗ ಕುದಿಸಿದ್ರೆ ಒಂದು 5ರಿಂದ 6 ನಿಮಿಷ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಕುದಿಸ್ರಿ. ನಾನೀಗ ಇವನ್ನ ಕುಕ್ಕರ್ನ್ಯಾಗ ಕುದಿಸಾಕತ್ತೀನಿ. ಕುಕ್ಕರ್ನ್ಯಾಗ ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಇವನ್ನ ಒಂದು ವಿಸಲ್ ಮಾಡ್ಕೊಂಡು ತಗೊಂಡ್ರೆ ಸಾಕು. ಇವು ಕುದಿತವು. ವಿಸಲ್ ಆದ ತಕ್ಷಣ ಇದನ್ನು ಓಪನ್ ಮಾಡಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಆರಲಿ. ಆರಿದ ನಂತರ ಕುಕ್ಕರ್ ತೆಗೆದು ಇದ್ರಾಗಿನ ಮಾವಿನಕಾಯಿ ಒಂದು ಪ್ಲೇಟ್ನಾಗ ಹಾಕಿ ತಗೊಳ್ಳೋಣ. ಈಗ ಸದ್ಯ ಈ ಮಾವಿನಕಾಯಿ ಬಹಳ ಬಿಸಿ ಅದವು. ನೀವಿಲ್ಲಿ ಗಮನಿಸ್ತಿರ್ಬೋದು. ಇವನ್ನ ನಾವು ಕಟ್ ಮಾಡಿ ನಂತರ ಕುದಿಸಿ ತಗೊಳ್ಳೋದ್ರಿಂದ ಸಿಪ್ಪಿ ತಾನಾಗಲೇ ಬೇರೆ ಆಗೈತಿ. ಇವು ಆರಿದ ನಂತರ ನೋಡ್ರಿ, ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಇವನ್ನ ತೆಗೆದ್ರೆ ಸಾಕು. ಸಿಪ್ಪಿ ಬಹಳ ಈಸಿಯಾಗಿ ಬೇರೆ ಆಕತಿ. ಇವು ಇನ್ನೂ ಪೂರ್ತಿ ಆರಿಲ್ಲ, ಒಂದು ಸ್ವಲ್ಪ ಬಿಸಿನ ಅದವು. ಈ ರೀತಿ ಬಿಸಿ ಇದ್ದಾಗನ ಈ ಸಿಪ್ಪಿ ತೆಗೆದು ಫೋರ್ಕ್ ಸಹಾಯದಿಂದ ಇದ್ರ ಪಲ್ಪ್ ಏನೈತಲ್ಲ ಇದನ್ನ ತಗೊಳ್ಳೋಣ. ನೋಡ್ರಿ, ಸಿಪ್ಪಿ ಎಷ್ಟು ಆರಾಮಾಗಿ ಬೇರೆ ಆಗಾಕತ್ತೈತಿ. ಇವು ಒಂದು ಸ್ವಲ್ಪ ಬಿಸಿ ಇದ್ದಾಗನ ಇದ್ರ ಪಲ್ಪ್ ತೆಗಿಬೇಕು, ಇಲ್ಲಾಂದ್ರೆ ಇದು ಮತ್ತೆ ಕೊಪ್ಪಕ್ಕೆ ಅಂಟ್ಕೊಂಡು ಬಿಡ್ತೈತಿ. ಬಿಸಿ ಇದ್ದಾಗ ಬಹಳ ಈಸಿಯಾಗಿ ಇದನ್ನು ನಾವು ಬೇರೆ ಮಾಡ್ಕೋಬಹುದು. ಫೋರ್ಕ್ ಸಹಾಯದಿಂದ ನೋಡ್ರಿ ಇದ್ರ ಪಲ್ಪ್ ಎಲ್ಲ ಈ ರೀತಿ ತಗೋರಿ. ಎಲ್ಲ ಮಾವಿನಕಾಯಿ ಕೊಪ್ಪ ಈ ರೀತಿ ತೆಗೆದ ನಂತರ ಈಗ ಇದನ್ನ ಮ್ಯಾಶ್ ಮಾಡ್ಕೊರಿ. ಇದನ್ನ ಗ್ರೈಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಫೋರ್ಕ್ ಸಹಾಯದಿಂದ ಇದನ್ನ ಈ ರೀತಿ ಮ್ಯಾಶ್ ಮಾಡ್ಕೊಂಡ ತಗೋರಿ. ಗ್ರೈಂಡ್ ಮಾಡಿದ್ರೆ ಏನಾಕತಿ, ಇದು ಬಹಳ ತೆಳ್ಳಗಾಕತಿ ಮತ್ತು ರುಚಿನೂ ಹೋಗ್ಬಿಡ್ತೈತಿ. ಅದರಿಂದ ಈ ರೀತಿ ಒಂದು 2ರಿಂದ 3 ನಿಮಿಷ ಇದನ್ನ ಫೋರ್ಕ್ನಿಂದನ ಮ್ಯಾಶ್ ಮಾಡ್ತಾ ಪೂರ್ತಿ ಸಣ್ಣಕ್ಕೆ ಮಾಡ್ಕೊಂಡು ತಗೋರಿ. ಇದ್ರಾಗ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು. ಈಗ ಇದನ್ನು ಬೇಯಿಸ್ಬೇಕು. ಇದನ್ನು ಬೇಯಿಸಕ್ಕೆ ನಾನು ಈ ಅಗಾರು ಸ್ಟೀಲ್ ಪ್ಯಾನ್ ತಗೊಳಕತ್ತೇನಿ. ಮುಂಚೆ ಇದ್ರಾಗ 1-2 ಒಣ ಮೆಣಸಿನ್ಕಾಯಿ ಮತ್ತು 1 ಚಮಚೆಯಷ್ಟು ಜೀರಿಗೆ ಹಾಕಿ ಇವನ್ನ ಹುರಿದು ತಗೊಳ್ಳೋಣ. ಮೆಣಸಿನ್ಕಾಯಿ ಗರಿ ಆಗಬೇಕು ಮತ್ತು ಜೀರಿಗೆ ಘಮ ಬರ್ತಾವೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿರಿ. ಈ ರೀತಿ ಇವನ್ನ ಹುರಿಯಾಕ ಒಂದು ಅರ್ಧ ನಿಮಿಷ ಸಾಕು. ನೋಡ್ರಿ, ಇವು ಹುರಿದಾಗ್ಯವು. ಇವನ್ನ ತೆಗೆದು ಪುಡಿ ಮಾಡ್ಕೋಬೇಕು. ಇವು ಜಾಸ್ತಿ ಇಲ್ಲ, ಅದಕ್ಕೆ ನಾನು ಈ ಕುಟಾಣಿ ಒಳಗನ ಜಜ್ಜಿ ತಗೊಳಕತ್ತೇನಿ. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ತಯಾರ್ಸಕತ್ತಿದ್ರೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಭಾಳ ಪೌಡರ್ ಅಥವಾ ಪುಡಿ ಥರ ಜಜ್ಬೇಡ್ರಿ, ಒಂದು ಸ್ವಲ್ಪ ಉಟ್ಟಾಗಿನೇ ಇರಲಿ. ಕ್ಯಾಂಡಿ ಒಳಗೆ ಒಣಮೆಣಸಿನ್ಕಾಯಿ ತುಂಡು ಮತ್ತು ಬೀಜ ನೋಡಕ್ಕೆ ಚಂದ ಕಾಣ್ತವೆ ಮತ್ತು ಕ್ಯಾಂಡಿನೂ ತಿನ್ನಕ್ಕೆ ರುಚಿ ಆಕತಿ. ನೋಡ್ರಿ, ಈ ರೀತಿ ಇದು ಉಟ್ಟಾಗಿರಲಿ. ಇದನ್ನು ಸೈಡ್ ತೆಗೆದಿಟ್ಟು ಈಗ ನೋಡ್ರಿ, ಇಲ್ಲಿ ನಾನು ಅರ್ಧ ಕಪ್ನಷ್ಟು ಕಲ್ ಸಕ್ಕರೆ ತಗೊಂಡಿನಿ. ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೀವಿಲ್ಲಿ ನಾರ್ಮಲ್ ಸಕ್ಕರೆ ತಗೊಂಡ್ರೆ ಈ ರೀತಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಹಾಕ್ಬಹುದು. ಈಗ ಗ್ಯಾಸ್ ಮ್ಯಾಗ ಪ್ಯಾನ್ ಇಟ್ಟು ಈ ಮಾವಿನಕಾಯಿ ಪೇಸ್ಟ್ ಹಾಕಿ ತಗೊಳ್ಳೋಣ. ನಾನಿನ್ನು ಗ್ಯಾಸ್ ಆನ್ ಮಾಡಿಲ್ಲ. ಈ ಪೇಸ್ಟ್ ಹಾಕಿದ ಮ್ಯಾಗನ ಗ್ಯಾಸ್ ಆನ್ ಮಾಡಿರಿ ಮತ್ತು ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಡ್ರಿ. ನಾವೇನು ಗ್ರೈಂಡ್ ಮಾಡಿದ್ವಿ ನೋಡ್ರಿ, ಆ ಸಕ್ಕರೆ ಪುಡಿ ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಸಕ್ಕರೆ ಪುಡಿ ಹಾಕಿದ ಮ್ಯಾಗ ಈಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹಿಂಗೆ ಇದನ್ನು ಕಲಿಸ್ಕೊತನ ಬೇಯಿಸಿ ತಗೋರಿ. ನೀವಿಲ್ಲಿ ನಾವು ನಾರ್ಮಲಿ ಚಹಾ ಕಾಸ್ತೀವಿ ನೋಡ್ರಿ, ಆ ಸಕ್ಕರೆನೂ ಹಾಕ್ಬಹುದು ಅಥವಾ ಬೆಲ್ಲ ಹಾಕ್ಬಹುದು. ಇವೆರಡು ಬೇಡ ಅಂದ್ರೆ ನೀವಿಲ್ಲಿ ಉತ್ತತ್ತಿ ಪುಡಿನೂ ಹಾಕ್ಬಹುದು. ಯಾರು ಡಯಾಬಿಟಿಕ್ ಅದಾರ ಅವ್ರಿಗೆ ಸಕ್ಕರೆ ಮತ್ತು ಬೆಲ್ಲ ನಡೆಯಂಗಿಲ್ಲ, ಅವರು ಇದ್ರಾಗ ಉತ್ತತ್ತಿ ಪುಡಿ ಹಾಕಿ ತಯಾರಿಸ್ಬೋದು. 2 ನಿಮಿಷದಾಗ ನೋಡ್ರಿ ಸಕ್ಕರೆ ಇದ್ರಾಗ ಚಂದಾಗ ಮಿಕ್ಸ್ ಆಗೈತಿ ಮತ್ತು ಕರ್ಗಾಕತ್ತೈತಿ. ನೀವು ಇದ್ರಾಗ ನಾರ್ಮಲ್ ಸಕ್ಕರೆ ಹಾಕಿದ್ರು ಅಥವಾ ಬೆಲ್ಲ ಹಾಕಿದ್ರೆ ಉತ್ತತ್ತಿ ಪುಡಿ ಹಾಕಿದ್ರು ಈ ರೀತಿ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು 5 ನಿಮಿಷ ಕುದಿಸ್ಕೊಂಡು ತಗೋರಿ. ಯಾಕಂದರೆ ಇದನ್ನು ನಾವು ಸ್ಟೋರ್ ಮಾಡಬೇಕು. ವರ್ಷ ಪೂರ್ತಿ ಸ್ಟೋರ್ ಮಾಡಬೇಕು ಅಂದ್ರೆ ಇದು ಚಂದಾಗ ಬೇಯಬೇಕು, ಹಸಿ ಉಳಿಬಾರ್ದು.
ಹಸಿ ಉಳಿದ್ರೆ ಇದಕ್ಕೆ ಬುಳುಸ್ ಬರ್ತೈತಿ ಮತ್ತು ಇದು ಜಾಸ್ತಿ ದಿನ ತಡೆಯಂಗಿಲ್ಲ. ಅದರಿಂದ ಇದನ್ನು ಚಂದಾಗ ಬೇಯಿಸಿ ನಂತರನ ಇದನ್ನು ನಾವು ಸ್ಟೋರ್ ಮಾಡಬೇಕು. ಅಂದರೆ ಇದು ಜಾಸ್ತಿ ದಿನ ತಡಿತೈತಿ. ಇದನ್ನು ಬೇಯಿಸ್ತಾ ಇದ್ದು 6ರಿಂದ 7 ನಿಮಿಷ ಆಗೈತಿ. ನೀವಿಲ್ಲಿ ಗಮನಿಸ್ತಿರ್ಬಹುದು ಇದು ಒಂದು ಸ್ವಲ್ಪ ಗಟ್ಟಿ ಆಗೈತಿ. ಮಾವಿನಕಾಯಿ ಹಾಕಿದ ನಂತರ ಸಕ್ರೆ ಹಾಕಿದ ಮ್ಯಾಗ ಇದನ್ನು ನಾವು ಮೀಡಿಯಂ ಫ್ಲೇಮ್ನಾಗ ಒಂದು 7 ನಿಮಿಷ ಕುದಿಸ್ಕೊಂಡು ತಗೊಂಡೇವಿ. ಇದ್ರಾಗ ಮಾವಿನಕಾಯಿ ದೊಡ್ಡ ದೊಡ್ಡ ತುಂಡು ಇನ್ನೂ ಉಳ್ದವಂತ ಅನ್ಸಿದ್ರೆ ಈ ರೀತಿ ಇವನ್ನ ಮ್ಯಾಶ್ ಮಾಡ್ತಾನೆ ಇದನ್ನು ಕುದಿಸ್ರಿ. ಇದನ್ನು ಕುದಿಸ್ತಾ ಇದ್ದು 7 ನಿಮಿಷದ ಮ್ಯಾಗ ಆಗೈತಿ. ನೀವಿಲ್ಲಿ ಗಮನಿಸ್ತಿರ್ಬೋದು ನೋಡ್ರಿ, ಸಕ್ರೆ ಇದ್ರಾಗ ಪೂರ್ತಿ ಮಿಕ್ಸ್ ಆಗೈತಿ ಮತ್ತು ಈ ಮಿಕ್ಸ್ಚರ್ ಗಟ್ಟಿನೂ ಆಗೈತಿ. ಈ ಸ್ಟೇಜ್ನಾಗ ಇದ್ರಾಗ ನಾವು ಮಸಾಲ ಸೇರಿಸಿ ತಗೋಬೇಕು. 1 ಚಮಚ ಬ್ಲ್ಯಾಕ್ ಸಾಲ್ಟ್ ಹಾಕ್ರಿ. ಇದು ಇಲ್ಲ ಅಂದ್ರೆ ನಾರ್ಮಲ್ ಉಪ್ಪನ್ನು ಹಾಕ್ಬೋದು. 1/4 ಚಮಚ ಹಿಂಗ್ ಮತ್ತು ನಾವು ಆಗಲೇ ಇಟ್ಟಿದ್ವಿ ನೋಡ್ರಿ ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ, ಅದನ್ನು ಹಾಕ್ರಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕೇನಿ. ಇದು ತುಂಡು ಚಂದ ಕಾಣ್ತೈತಂತ. ನೀವು ಬೇಕಂದ್ರೆ ಇಲ್ಲಿ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ಅಚ್ಚ ಖಾರದ ಪುಡಿ ನಿಮ್ಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ. ಈ ಕ್ಯಾಂಡಿ ಏನೈತೆ ನೋಡ್ರಿ ಒಂದು ಸ್ವಲ್ಪ ಖಾರ ಸಿಹಿ ಹುಳಿ ಇರ್ತೈತಿ. ಅದರಿಂದ ತೀರಾ ಜಾಸ್ತಿನೂ ಖಾರ ಹಾಕಬೇಡ್ರಿ. 1 ಚಮಚೆ ಅಷ್ಟು ಹಾಕಿದ್ರು ನಡಿತೈತಿ. ಇವೆಲ್ಲ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ತಗೋರಿ. ಈ ಸ್ಟೇಜ್ನಾಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇರಲಿ. ಈ ರೀತಿ ಇದನ್ನು ಕಲ್ಸಾಕ 1 ನಿಮಿಷ ಸಾಕು. ನೋಡ್ರಿ ಇದು ರೆಡಿ ಐತಿ. ಈಗ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿವಿ. ನಾನಿಲ್ಲಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಸೌರಿ ತೊಗೊಂಡಿದ್ದೆ, ಅದ್ರಾಗ ಇದನ್ನು ಹಾಕಿ ತಗೊಳ್ಳೋಣ. ನಾನು ಇದನ್ನು ಸ್ವಲ್ಪ ಕ್ವಾಂಟಿಟಿ ಒಳಗೆ ತಯಾರ್ಸಕತ್ತೀನಿ. ಅದಕ್ಕೆ ಈ ರೀತಿ ಸಣ್ಣ ಪ್ಲೇಟ್ನಾಗ ಇದನ್ನು ಹಾಕೀನಿ. ಜಾಸ್ತಿ ಕ್ವಾಂಟಿಟಿ ಇದ್ರೆ ದೊಡ್ಡ ಪರಾತ್ ತಗೋರಿ, ಅಥವಾ ನೀವು ಇದನ್ನು ಪ್ಲಾಸ್ಟಿಕ್ ಶೀಟ್ ಮ್ಯಾಗೂ ಸ್ಪ್ರೆಡ್ ಮಾಡ್ಬೋದು. ಇದು ಒಂದು ಸ್ವಲ್ಪ ಆರಿಸಿ ನಂತರ ಪ್ಲಾಸ್ಟಿಕ್ ಶೀಟ್ ಮ್ಯಾಗ ಸ್ಪ್ರೆಡ್ ಮಾಡಿರಿ. ಇದು ಒಂದು ಸ್ವಲ್ಪ ದಪ್ಪನ ಇರಲಿ, ತೆಳ್ಳಗೆ ಮಾಡಬೇಡ್ರಿ. ಯಾಕಂದ್ರೆ ನಾವಿಲ್ಲಿ ಕ್ಯಾಂಡಿ ತಯಾರ್ಸಕತ್ತೀವಿ. ಕ್ಯಾಂಡಿ ಒಂದು ಸ್ವಲ್ಪ ದಪ್ಪ ಇದ್ರನ ರುಚಿ ಅನ್ನಿಸ್ತೈತಿ. ನೋಡ್ರಿ ಹಿಂಗೆ ಇದನ್ನು ಒಂದೇ ಸಮ ಮಾಡ್ಕೊಂಡ್ಮ್ಯಾಗ ಈಗ ಇದನ್ನು ನಾವು ಬಿಸಿಲಾಗ ಒಣಗಿಸ್ಬೇಕು. ನೀವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂತ ಇದ್ರೆ 1-2 ದಿನ ಒಣಗಿಸ್ರಿ. ಸದ್ಯ ನಾನು ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ತಯಾರಿಸಿಲ್ಲ, ಸ್ವಲ್ಪನ ಐತಿ, 1-2 ದಿನದಾಗ ಖಾಲಿ ಆಕತಿ. ಅದರಿಂದ ನಾನು ಇದನ್ನು 1 ದಿವಸ ಬಿಸಿಲಾಗಿಟ್ಟಿದ್ದೆ. ನೋಡ್ರಿ 1 ದಿನ ಬಿಸಿಲಾಗ ಒಣಗಿಸಿದ ನಂತರ ಕ್ಯಾಂಡಿ ಈ ರೀತಿ ಬಂದೈತಿ. ನೀವು ಇದನ್ನು ಒಂದು 2-3 ದಿನ ಒಣಗಿಸಿದ್ರೆ ಇದು ಇನ್ನೊಂದು ಸ್ವಲ್ಪ ತೆಳ್ಳಗಾಕತಿ, ಒಣಗ್ತೈತಿ. ಈ ಥರ ಇದನ್ನು ಒಣಗಿಸ್ಕೊಂಡ್ಮ್ಯಾಗ ಈಗ ಇದನ್ನು ಉದ್ದನ್ ಸ್ಟ್ರಿಪ್ನಾಗ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನೀವು ನಿಮ್ಗೆ ಬೇಕಾದ ಆಕಾರದಾಗ ಇದನ್ನು ಕಟ್ ಮಾಡ್ಕೊಂಡು ತಗೋಬಹುದು. ಈ ರೀತಿ ಉದ್ದಕ್ಕೆ ತೆಳ್ಳಗೆ ಚುಪ್ಸಿರ್ತೈತೆ ನೋಡ್ರಿ, ಆ ರೀತಿ ಇದನ್ನು ನಾನು ಕಟ್ ಮಾಡ್ಕೊಂಡು ತಗೊಳಕತ್ತೀನಿ. ಸಣ್ಣ ಹುಡುಗರಿಗಂತರೂ ಇದನ್ನು ಈ ರೀತಿ ನೀವು ತಯಾರಿಸಿ ಕೊಟ್ರೆ ಅಡ್ಡಾಡ್ಕೊತ ತಿಂತಾರ. ರುಚಿ ಇರ್ತೈತಿ ಮತ್ತು ಅವ್ರಿಗೆ ಹೆಲ್ದಿನೂ ಆಕತಿ. ಯಾಕಂದ್ರೆ ಬ್ಯಾಸ್ಗಿ ಬಿಸಿಲಾಗ ನಾವು ಮಾವಿನಕಾಯಿನಿಂದ ತಯಾರಿಸಿರುವಂಥ ಪದಾರ್ಥ ತಿಂದ್ರೆ ಅದು ದೇಹಕ್ಕೆ ತಂಪು ಕೊಡ್ತೈತಿ. ನೋಡ್ರಿ ಇದು ನೋಡಾಕೂ ಎಷ್ಟು ಚಂದ ಕಾಣಕತ್ತೈತಿ. ನಾವು ಇದ್ರಾಗ ಹಾಕಿರೋ ಒಣಮೆಣಸಿನ್ಕಾಯಿ ತುಂಡು ಮತ್ತು ಅದ್ರ ಬೀಜ ಇದಕ್ಕೆ ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತೈತಿ. ಪದಾರ್ಥ ನೋಡಾಕ ಚಂದಿದ್ರೆ ತಿನ್ಬೇಕು ಅನ್ನಿಸ್ತೈತಿ. ಈಗ ಇದ್ರ ಮ್ಯಾಗ ಒಂದು ಸ್ವಲ್ಪ ಸಕ್ರೆ ಪುಡಿ ಉದುರಿಸಿ ತಗೊಳ್ಳೋಣ. ಮ್ಯಾಗಿನ ಸೈಡ್ ಈ ರೀತಿ ಸಕ್ರೆ ಪುಡಿ ಹಾಕಿದ ನಂತರ ಇವನ್ನ ಹೊಳಸಿ ಇನ್ನೊಂದು ಸ್ವಲ್ಪ ಸಕ್ರೆ ಪುಡಿ ಹಾಕ್ರಿ. ಅಂದ್ರೆ ಎಲ್ಲ ಕಡೆ ಇದಕ್ಕೆ ಸಕ್ರೆ ಪುಡಿ ಚಂದಾಗ ಕೋಟ್ ಆಕತಿ. 2 ಸೈಡ್ ಈ ರೀತಿ ಹಾಕಿದ ಮ್ಯಾಗ ಈಗ ಇವನ್ನ ಒಂದು ಸ್ವಲ್ಪ ಕಲಿಸ್ಕೊಂಡು ತಗೋರಿ. ಸೂಪರ್ ನೋಡ್ರಿ, ಇದು ರೆಡಿ ಐತಿ. ಈ ರೀತಿ ಇವನ್ನ ತಯಾರಿಸಿ ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಇವನ್ನ ಸ್ಟೋರ್ ಮಾಡಿ ಇಡ್ರಿ. ಇವು ಭಾಳ ದಿನ ತಡಿತಾವು. ಆಗಾಗ ಏನಾರ ಸ್ಪೈಸಿ ಅಥವಾ ಏನಾರ ಹುಳಿ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ನೀವು ತಿನ್ಬಹುದು. ಸೊ ಇವತ್ತಿನ ಈ ಮಾವಿನಕಾಯಿ ಮಸಾಲ ಕ್ಯಾಂಡಿ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೇ ರೀತಿ ಮಾವಿನಕಾಯಿನಿಂದ ತಯಾರಿಸಿರುವಂಥ ಬಹಳಷ್ಟು ರೆಸಿಪೀಸ್ ನಾನು ಇದಕ್ಕೂ ಮುಂಚೆನೂ ಶೇರ್ ಮಾಡೀನಿ. ಆ ಎಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಇರ್ತೈತಿ, ಚೆಕ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ಖಾರ ಹುಳಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.